ವೇದಿಕೆಗೆ ಬರಬೇಕಂತ ಗಣ್ಯರಲ್ಲಿ ಇವತ್ತು ಕೊಳ್ಳೇಗಾಲದಲ್ಲಿ ಏನು ಕೋರೆಗಾಂವ್ ಯುದ್ಧದ ವಿಜಯೋತ್ಸವ ದಿನಗಳು ಮಾಡಿದ್ದಾರೆ. ಕೋರೆಗಾಂವ್ ಯುದ್ಧ ಅಂದ್ರೇನು? 2000 ವರ್ಷಗಳ ಕಾಲ ಈ ದೇಶದಲ್ಲಿ ವಿದ್ಯಾಭ್ಯಾಸ ಕಲಿಯೋದು ಉದ್ಯೋಗ ಮಾಡೋಂಥದ್ದು ಬ್ರಾಹ್ಮಣರಿಗೆ ಮಾತ್ರ ಮೀಸಲಿತ್ತು. ಯುದ್ಧ ಮಾಡೋದು ರಾಜಭಾರ ಆಳೋದು ವೈಶ್ಯರಿಗೆ ಮಾತ್ರ ಇತ್ತು. ವ್ಯಾಪಾರ ಮಾಡೋದು ವೈಶ್ಯರಿಗೆ ಮಾತ್ರ ಇತ್ತು. ಕ್ಷತ್ರಿಯ ವೈಶ್ಯ ಬ್ರಾಹ್ಮಣರಿಗೆ ಮಾತ್ರ 3 ಜನಕ್ಕೆ ಇದ್ದವು, 3 ಕಸುಬು. ಇನ್ನು ಉಳಿದಂಥ ಜನಕ್ಕೆ 2000 ವರ್ಷಗಳ ಕಾಲ ವಿದ್ಯೆ ಕಲಿಯೋಂಥದ್ದು, ಉದ್ಯೋಗ ಮಾಡೋಂಥದ್ದು, ಭೂಮಿ ಇಡೋಂಥದ್ದು, ಬಂಗಾರ ಹಾಕೋಂಥದ್ದು ಯಾವ ಅಧಿಕಾರ ಕೂಡ ಇರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ 1818ರಲ್ಲಿ ಈ ಬ್ರಿಟಿಷರು ಈ ಜಗತ್ತೆಲ್ಲ ಗೆದ್ದರೂ ಕೂಡ, ಭಾರತ ಎಲ್ಲ ಭಾಗದಲ್ಲೂ ಗೆದ್ದರೂ ಕೂಡ, ಸುಮಾರು 500-600 ರಾಜ್ಯದ ಮೇಲೆ ಗೆದ್ದರೂ ಕೂಡ, 2ನೇ ಪೇಶ್ವೆ ಬಾಜಿರಾಯಮ್ಮ ಏನಿದ್ರಲ್ಲ ಅವ್ರ ಮೇಲೆ ಗೆದೋಕ್ಕಾಗಿರಲಿಲ್ಲ. ಅವತ್ತು ಈಗಿರ್ತಕ್ಕಂಥ SC STಗಳನ್ನು ಬ್ರಿಟಿಷರು ಬಳಸ್ಕೊಳ್ಳೋದು ಒಂದೇ ಅಲ್ಲ, ನಮ್ಮ ಹಕ್ಕದು ಮಾಡಬೇಕಾಗಿತ್ತು. ನಮ್ಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥವ್ರು ಯಾರು, ಉದ್ಯೋಗ ಕೊಡ್ತಕ್ಕಂಥವ್ರು ಯಾರು, ಈ ಒಂದು ಜಾತೀಯತೆ ತೆಗೆಯಂಥವ್ರು ಯಾರು ಅಂತಕ್ಕಂಥ ವಿಚಾರ ಬಂದಾಗ ಅದು ಬ್ರಿಟಿಷ್ನವ್ರು ಮಾಡ್ತೀವಿ ಅಂತ ಒಪ್ಕೊಂಡ್ರು. ಅದು ಬಾಜಿರಾಯನ ಹತ್ರ ಮಾತಾಡಿದಾಗ ಸಿದ್ದರಾಯ ಸಾಹೇಬ್ ಲೇಡ್ಸಪ್ಪರ ಅವ್ರು ಒಪ್ಪಿಲ್ಲ. ಅವತ್ತು 500 ಜನ ದಲಿತರು ಆ ಯುದ್ಧದಲ್ಲಿ ಗೆದ್ದಿದ್ದರಿಂದ ವಿದ್ಯಾಭ್ಯಾಸ ಸ್ಟಾರ್ಟ್ ಆಯಿತು. 2000 ವರ್ಷಗಳಿರಲಿಲ್ಲ. ಮಹಾತ್ಮ ಜ್ಯೋತಿರಾವ್ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಫಸ್ಟ್ ವಿದ್ಯಾಭ್ಯಾಸ ಸಿಕ್ತು. ವಿದ್ಯಾಕ್ರಾಂತಿ ಮಾಡಿದ್ರು ಅವರೇ. ಫಸ್ಟು ಈಗಿರೋ SC STಗಳಿಗೆ, ಈಗಿರೋ ಹಿಂದುಳಿದ ವರ್ಗದವ್ರಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ಶೂದ್ರಿಗೆ ಒಳಗೊಂಡಂಗೆ 1902ರಲ್ಲಿ ಛತ್ರಪತಿ ಸಾವು ಮಹಾರಾಜರವರು 50% ರಿಸರ್ವೇಷನ್ ಕೊಡೋಕ್ಕೆ ಕಾರಣ ಆಯಿತು. ಅದೇ ಥರ 1921ರಲ್ಲಿ ಮೈಸೂರು ಮಹಾರಾಜರು 75% ರಿಸರ್ವೇಷನ್ ಅಂದ ತಕ್ಷಣ SC STಗಳಲ್ಲ, ಈಗಿರ್ತಕ್ಕಂಥ ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದ ವರ್ಗದವರು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಮತ್ತು SC STಗಳಿಗೆ ಒಳಗೊಂಡಂಗೆ 75% ರಿಸರ್ವೇಷನ್ನ ಕೊಟ್ಟರು. ಆ ಮುಂದುವರೆದ ಭಾಗವಾಗಿ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜಗತ್ತಿನ ಮಟ್ಟದಲ್ಲಿ 5-6ನೇರಾಗಿ ಓದೋಕ್ಕೆ ಅವಕಾಶ ಆಯಿತು. ಅದರಿಂದ ಅಂಬೇಡ್ಕರ್ ಅವರು ನಮಗೋಸ್ಕರ ಹೋರಾಟ ಮಾಡಿ 1935ರಲ್ಲಿ ವೋಟ್ನ ಅಧಿಕಾರವನ್ನು ಕೊಡಿಸ್ಕೊಟ್ರು. ಅದರಿಂದ ಇವತ್ತು SC STಗಳಲ್ಲಿ ಸುಮಾರು 131 MP ಗಳಿದ್ದಾರೆ. ಕರ್ನಾಟಕದಲ್ಲಿ 53 MLAಗಳಿದ್ದಾರೆ. ಇಡೀ ದೇಶದಲ್ಲಿ ಹೆಚ್ಚು IAS IPS ಇದ್ದಾರೆ. ಈ ದೇಶದ ಪ್ರಧಾನಮಂತ್ರಿ ಆಗಕ್ಕೂ ಕೂಡ ಇವತ್ತು ಹೋರಾಟಗಳನ್ನು ನಡೀತಾ ಇದೆ. ಹಾಗಾಗಿ ಈ ಒಂದು ಕೋರೆಗಾಂವ್ ವಿಜಯೋತ್ಸವ ಭಾಳ ವಿಶೇಷವಾದ್ದು. ಈ ದೇಶದಲ್ಲಿ ಇವತ್ತೇನಾದರೂ ನಾವೇನಾದ್ರು SC STಗಳು, ಬ್ಯಾಕ್ವರ್ಡ್ ಕ್ಯಾಸ್ಟವರು, ಮುಸಲ್ಮಾನರು, ಬಡ ಒಕ್ಕಲಿಗರು, ಲಿಂಗಾಯತರು ಇವತ್ತು ಎಲ್ಲ ದೇವೇಗೌಡರು ಒಳಗೊಂಡಂಗೆ ಇವತ್ತೇನಾದರೂ ಪ್ಯಾಂಟ್ ಶರ್ಟ್ ಹಾಕ್ತಾರೆ ಅಥವಾ ತುಪ್ಪನ ತಿಂತಾರೆ ಅಥವಾ ರಾಜಕಾರಣ ಮಾಡ್ತಾರೆ ಅಂದರೆ ಕೋರೆಗಾಂವ್ ಯುದ್ಧನೇ ಮೂಲ ಕಾರಣ, ಅಂಬೇಡ್ಕರ್ ಸಂವಿಧಾನನೇ ಮೂಲ ಕಾರಣ, ಅಂಬೇಡ್ಕರ್ ಹೋಗ್ಬಿಡಿಸಿದ್ದೇ ಮೂಲ ಕಾರಣ. ಹಾಗಾಗಿ ಇವತ್ತು ಕೊಳ್ಳೇಗಾಲದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಇಡೀ ರಾಜ್ಯದಲ್ಲಿ ನಡೀತಾ ಇದೆ, ರಾಷ್ಟ್ರದಲ್ಲಿ ನಡೀತಾ ಇದೆ, ಜಗತ್ತಿನಲ್ಲಿ ನಡೀತಾ ಇದೆ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ಮುಂದಿನ ದಿನದಲ್ಲಿ ಈ ಉಗಾದಿ, ಮಾರನಾಮಿಗಳು, ಆಮೇಲೆ ಸಂಕ್ರಾಂತಿ, ಶಿವರಾತ್ರಿ, ಗಣೇಶ ಹಬ್ಬಗಳು ಕಮ್ಮಿ ಮಾಡಿ ಈ ಕೋರೆಗಾಂವ್ ವಿಜಯೋತ್ಸವ, ಅಂಬೇಡ್ಕರ್ ಬರ್ತಡೇ, ಬುದ್ಧನ ಬರ್ತಡೇ, ಆ ರೀತಿ ಒಂದು ಕೃಷ್ಣರಾಜ ಒಡೆಯರ ಬರ್ತಡೇ, ಫೂಲೆ ಸಾವು ಬರ್ತಡೇ ಅಥವಾ ಟಿಪ್ಪು ಸುಲ್ತಾನ್ ಬರ್ತಡೇ ಇಂಥವನ್ನು ಮಾಡಬೇಕು ಜನರಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಶುಭಾಶಯವನ್ನು ಕೋರೋಕ್ಕೆ ಇಷ್ಟಪಡ್ತೀನಿ.